ನಮಸ್ಕಾರ ಸ್ನೇಹಿತರೆ. ಗೃಹಲಕ್ಷ್ಮಿಯರಿಗೆ ಕಡೆಗೂ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಸಿಹಿ ಸುದ್ದಿ ನೀಡಿದ್ದಾರೆ. ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. 4,000 ರೂಪಾಯಿ ನಾವು ಗೃಹಲಕ್ಷ್ಮಿಯರಿಗೆ ಇನ್ನೂ ಬಾಕಿ ಇಟ್ಕೊಂಡಿದ್ದೇವೆ. ಒಟ್ಟು 21 ಕಂತು ದುಡ್ಡು ಹಾಕಿದ್ದೇವೆ. ಒಟ್ಟು 42,000 ರೂಪಾಯಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗೆ 1,24,00,000 ಏನು ಮಹಿಳೆಯರಿದ್ದಾರೆ ಇಷ್ಟು ಮಹಿಳೆಯರ ಖಾತೆಗೆ ನಾವು ಇದುವರೆಗೂ 42,000 ರೂಪಾಯಿನ ನಾವು ಅಕೌಂಟ್ ಮೂಲಕ ಯಾವುದೇ ರೀತಿ ಬ್ರೋಕರ್ ಇಲ್ದಂಗೆ ನಾವು ಅಕೌಂಟ್ ಮೂಲಕನೇ ಎಲ್ಲ ಮಹಿಳೆಯರ ಖಾತೆಗೆ ತಲುಪಿಸಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿಕೆ ನೀಡಿದ್ದಾರೆ. ಇದ್ರ ಜೊತೆಯಲ್ಲಿ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ದಾರೆ, 22ನೇ ಕಂತು 23ನೇ ಕಂತು ನಾವು ಒಟ್ಟು 4,000 ರೂಪಾಯಿ ಡೀವಿದ್ದೀವಿ. ನಾವು ಈ ದುಡ್ಡನ್ನ ಆದಷ್ಟು ಬೇಗ ಅಂದರೆ ಇನ್ನು 1 ವಾರಗಳಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಖಾತೆಗಳಿಗೆ ನಾವು ಜಮೆ ಮಾಡ್ತೀವಿ. ಅದು ಒಟ್ಟಿಗೆ 4,000 ರೂಪಾಯಿ ಹಣ ಜಮೆ ಮಾಡ್ತೀವಿ ಅಂತ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ. ಸ್ನೇಹಿತರೆ ನೋಡಿ, ಸರ್ಕಾರದಿಂದ ಇನ್ನು ಗೃಹಲಕ್ಷ್ಮಿಯರಿಗೆ 4 ಕಂತುಗಳು ಬಾಕಿ ಇದೆ. ಅಂದರೆ ಒಟ್ಟು 8,000 ರೂಪಾಯಿ ಬಾಕಿ ಇದೆ. ಕರೆಕ್ಟ್ ಅಲ್ವಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ಸರ್ಕಾರದ ಬಳಿ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿಯರಿಗೆ 21 ಕಂತುಗಳು ಅಷ್ಟೇ ಕೊಟ್ಟಿರೋದು ಅನ್ನೋ ಮಾಹಿತಿ ಇದೆ. ಯಾವುದೇ ಕಾರಣಕ್ಕೂ ಮಾಹಿತಿ ಇಲ್ಲ ಅಂತ ಏನೂ ಇಲ್ಲ. ಯಾಕಂದರೆ ಸರ್ಕಾರ ಇನ್ನೂ ಗೃಹಲಕ್ಷ್ಮಿಯರಿಗೆ 4 ಕಂತು ಬಾಕಿ ಉಳಿಸ್ಕೊಂಡಿದೆ. ಅದು ಅವ್ರ ಹತ್ರ ಡಾಟಾ ಸೇವ್ ಇರುತ್ತೆ. ಈಗಲಾದರೂ ಸಚಿವೆಯಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಯಾರಾದರೂ ಅಂದರೆ ಅವ್ರ ಹತ್ರ ಕೆಲಸ ಮಾಡೋ ಯಾರಾದರೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕುಟುಂಬ ಇಲಾಖೆಯ ಅಧಿಕಾರಿಗಳು ಗಮನಕ್ಕೆ ತರಬೇಕು. ನೋಡಿ, ಇನ್ನು ಒಟ್ಟು 4 ಕಂತು ಬಾಕಿ ಇದೆ ಅಂತ. ಅಲ್ಲಿವರೆಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಗೊತ್ತಾಗಲ್ಲ. ಖಂಡಿತವಾಗ್ಲೂ ಸರ್ಕಾರ ಯಾವುದೇ ರೀತಿ ಗೃಹಲಕ್ಷ್ಮಿಯರಿಗೆ ಮೋಸ ಮಾಡಲ್ಲ. ಅದೇನು ಕಂತುಗಳು ಬಾಕಿ ಇದೆ ಖಂಡಿತವಾಗ್ಲೂ ಕೊಡ್ತಾರೆ. ಒಟ್ನಲ್ಲಿ ಸ್ನೇಹಿತರೆ, ನಿಮಗೆ ಇನ್ನು ಕೆಲವೇ ಅಂದರೆ 1 ವಾರದ ಒಳಗಡೆ ನಿಮಗೆ ಗೃಹಲಕ್ಷ್ಮಿಯ 22ನೇ ಕಂತಿನ ಹಣ 2,000 ರೂಪಾಯಿ ಬಿಡುಗಡೆ ಆಗುತ್ತೆ. ಸ್ನೇಹಿತರೆ, ಇದೇ ಥರ ಇನ್ನು ಹೆಚ್ಚಿನ ಮಾಹಿತಿಗಾಗಿ TV2 ನ್ಯೂಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. TV2 ನ್ಯೂಸ್ ನಿತ್ಯ ನಿರಂತರ ನಿಮ್ಮೊಂದಿಗಿರುತ್ತದೆ.